ಹರ ಎಲ್ಲ ಗೋಚರ. ನಾನು ಕಾಲಿಟ್ಟರೆ ಎಲ್ಲರ ಮನೆ ದರಿದ್ರ ಪರಿಹಾರ. ವಾಸ್ತು ಹೇಳ್ತೀನಿ, ನಿಜ ಹೇಳ್ತೀನಿ. ಲಕ್ಷ್ಮೀದೇವಿ 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 ಕಾಲ್ ಎಳೆದಿದ್ದು ಲಕ್ಷ್ಮೀದೇವಿನೋ ಇಲ್ಲ ಭ್ರಮೆನೋ? ಲಕ್ಷ್ಮೀದೇವಿ 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 ಸಾಕ್ಷಾತ್ ಲಕ್ಷ್ಮೀದೇವಿನೇ. ಮಾತಾ ಲಕ್ಷ್ಮೀದೇವಿ ನಿನ್ನ ಕರುಣಿಸಿದಾಳೆ ತಾಯಿ. ಹೌದು ಸ್ವಾಮಿ. ಮಾತಾಡ, ನಿನ್ನ ಮೆಚ್ಚಿ ಮನೆ ತುಂಬಾ ರೊಕ್ಕ ಕೊಡ್ತೀನಿ ಅಂತ ಹೇಳಿದಾಳೆ ತಾಯಿ. ಎಷ್ಟು ಸ್ವಾಮಿ? 5 ಲಕ್ಷ. 5 ಲಕ್ಷ? ಯಾವಾಗ ಸ್ವಾಮಿ? ಮಾತಾಡ ಅಮ್ಮ ಲಕ್ಷ್ಮೀದೇವಿ, ನಾವಿಬ್ರು ವೇಟಿಂಗು. 100-200 ಕಮ್ಮಿ ಇದ್ರೂ ಪರವಾಗಿಲ್ಲ. ಅಯ್ಯೋ ಬೇಡ ಸ್ವಾಮಿ, ಅದನ್ನು ತಂದ್ಬಿಡಕ್ ಹೇಳಿ. ಅಮ್ಮ ಲಕ್ಷ್ಮೀದೇವಿ, ಈ ಜಿಪ್ಪಣತಿ ಒಪ್ತಾ ಇಲ್ಲ. ಬೇಗ ತಗೊಂಬ, ಅಷ್ಟು ತಗೊಂಬ. ತರಿಬಿಡು. ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ಬಾ ತಾಯಿ ಬಾ. ಕೈಲಾಸ ದಾಟೆ ಬಿಟ್ಲು, ಇಂದ್ರಲೋಕನು ದಾಟೆ ಬಿಟ್ಲು, ಮೋಡನು ದಾಟೆ ಬಿಟ್ಲು. ಅಯ್ಯೋ ಇನ್ನ ನಿನ್ ಟೆರೆಸ್ ಮೇಲೆ. ಏನಾಯ್ತು ಸ್ವಾಮಿ? ಅಯ್ಯೋ ಸ್ವಾಮಿ ಎದ್ಬಿಟ್ರ? ಏನಾಯ್ತು ಸ್ವಾಮಿ? ಮಾತಾಡ. ನಿಮ್ಮಪ್ಪ ನೀನ್ ಚಿಕ್ಕವಳಿರ್ಬೇಕಾದ್ರೆ ನಿನ್ ತಲೆ ಮೊಟ್ಟೆ ಓಡಿಸ್ತೀನಿ ಅಂತ ಆ ತಿರುಪತಿ ತಿಮ್ಮಪ್ಪನ ಹತ್ರ ಹರಕೆ ಹೇಳ್ಕೊಂಡು ಪೂರೈಸಿಲ್ಲ. ಅದಕ್ಕೆ ಆ ವೆಂಕಟೇಶ ಕೋಪ ಮಾಡ್ಕೊಂಡು ಲಕ್ಷ್ಮೀದೇವಿನ ಬರಕ್ ಬಿಡ್ತಾ ಇಲ್ಲ. ವಾಟುಡು. ಹಾಗಾದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ? ಹರಿಯೋಂ ಹರ ಮುತ್ತತ್ತಿ ಚಿರಪರ. ತಿರುಪತಿ ಚಾಕು ನಂದು, ಮುಡಿ ನಿಂದು. ಹರಕೆ ನೀನ್ ತೀರ್ಸು, ಆ ಸ್ವಾಮಿ ದಾರಿ ಬಿಡ್ತಾನೆ. ತಾಯ ಮುಟ್ಟೆನ ಒಳಕಟ್ಟಾನೆ. ಹಾಗಾದ್ರೆ ಆ ಕೆಲ್ಸ ಬೇಗ ಮಾಡಿ ಸ್ವಾಮಿ. ಬೇಗ ಬೇಗ ಬೋಳ್ಸಿ ಸ್ವಾಮಿ. ಬೋಳಿಸ್ತಾ ಇದ್ದೀನಿ. ಹೌದು, ನಿಂಗೆ ಇಷ್ಟೊಂದು ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದೆಯಲ್ಲ, ನನಗೆಷ್ಟು ಕೊಡ್ತೀಯ? 101 ರೂಪಾಯಿ ಕೊಡ್ತೀನಿ. ಆಬಾ ಯಾಕೋ ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದ್ದು, ನನಗೆ 101 ರೂಪಾಯಿ ಅಷ್ಟೇನಾ? ಹೋಗ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಅದ್ರ ಜೊತೆ ಇನ್ನೂ 10 ರೂಪಾಯಿ ಸೇರ್ಸ್ಕೊಡ್ತೀನಿ. ನಿನ್ ಕೊಂಪೆಲಿ ಇನ್ನೊಂದು ಕ್ಷಣ ಇದ್ರು ನಾನು ಮಾತಾಡ. ಹರಿಯೋಂ ಹರ ಮುತ್ತತ್ತಿ ಚಿರಪರ. ಯಾರಾದ್ರೂ ನನ್ನ ತಲೆ ನೋಡಿದ್ರೆ ಏನಪ್ಪ ಗತಿ? ಹರಕೆ ಮುಡಿ ತೆಗಿತೀನಮ್ಮ, ಹರಕೆ ಮುಡಿ. ಮುತ್ತತ್ತಿ ಕತ್ತಿಗಿಂತ ಸೂಪರ್ ಬ್ಲೇಡ್ ಹಾಕಿ ತೆಗಿತೀನಮ್ಮ. ನುಣ್ಣು ಕೆರಿತೀನಮ್ಮ. ಹರಕೆ ಬಂದೆ ಒಳಗ್ ಬಾ ಬಾಬಾ. ಹಾ ಹೇಳಮ್ಮ. ಗಂಡನ್ ಕಳ್ಕೊಂಡ್ ಗುಂಡಿಗೆ 10 ರೂಪಾಯಿ, ಹರಕೆ ಮುಡಿಗೆ 20 ರೂಪಾಯಿ. ನಿಂದ್ ಯಾವ ಟೈಪ್ ಗುಂಡು? ಅರ್ಧ ಗುಂಡ? ಯಾರೋ ಶಂಕುಸ್ಥಾಪನೆ ಮಾಡಿದ ಗುಂಡನ್ನ ನಾನು ಬೋಳ್ಸದ ಸಾಧ್ಯವೇ ಇಲ್ಲ. ಹಂಗ ಹೇಳಿದ್ರೆ ಹೆಂಗಪ್ಪ? ಅರ್ಧಂಬರ್ಧ ತಲೆ ಬೋಳಿಸ್ಕೊಂಡು ಹೊರಗೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವ್ ಎಷ್ಟ್ ದುಡ್ಡು ಕೇಳ್ತೀರಾ? 1,500. 1,500? ಇನ್ನೊಂದ್ ಮಾತಿಲ್ವಾ? 2,000. ಅಯ್ಯೋಯ್ಯೋ, 1,500ನೇ ಓಕೆ. ಓಕೆ, ತಲೆ ಬೋಳಿಸ್ತೀನಮ್ಮ. ಪೂರಾ ತಲೆಗೆ 10 ರೂಪಾಯಿ, ಅರ್ಧ ತಲೆಗೆ 1,500 ರೂಪಾಯಿ. ಸತಿ, ನೀನು ಸಾಮಾನ್ಯದವನಲ್ಲ ಕಣೋ. ಒಂದೇ ದಿವಸದಲ್ಲಿ ಎಷ್ಟೊಂದು ಅರ್ಧ ತಲೆಗಳನ್ನ ಬೋಳ್ಸಿದೀಯೋ. ನೀನು ತಲೆ ಬೋಳ್ಸೋದ್ರಲ್ಲಿ ಪ್ರಚಂಡ ಮುತ್ತತ್ತಿ. ಸುಮ್ಮನೆ ಇರಿ. MLA ಅವರು ಬ್ಯುಸಿ ಆಗಿದ್ದಾರೆ. ನಾನು ಅವ್ರ ಹೆಂಡತಿ. ವಿಷಯ ಏನ್ ಹೇಳಿ? ಯಾರೋ ಮುತ್ತತ್ತಿ ಚಿರಪರಾನಂದ ಸ್ವಾಮೀಜಿ ಅಂತೆ. ಲಕ್ಷ್ಮೀದೇವಿ ಅನ್ನೋ ಹೆಸರಲ್ಲಿ ಎಂತ ಕೆಲ್ಸ ಮಾಡಿ ಹೋಗಿದ್ದಾರೆ. ಎಲ್ರಿಗೂ ಮೋಸ ಮಾಡಿದ್ದಾನೆ. ನಿಮ್ಗಳ ಬಾಧೆನ ನನ್ನ ಹತ್ರ ಹೇಳ್ಕೊತಾ ಇದ್ದೀರಾ. ನನ್ ಬಾಧೆನ ಯಾರ ಹತ್ರ ಹೇಳಿ? ಇಲ್ಲೋಡಿ. ಓಂ ಚತುರೋ ಕಳ್ಳತನಧ್ಯಾಯೇ. ಓಂ ಕೃಷ್ಣಾಯ ನಮಃ. ಓಂ ಬೆಣ್ಣೆ ಕಳ್ಳಾಯ ನಮಃ. ಓಂ ಬ್ಲೇಡಾಯ ನಮಃ. ಓಂ ಖಡ್ಗಾಯ ನಮಃ. ಓಂ ಮುತ್ತತ್ತಿ ಹೊಸದೊಡ್ಡಿ ಕಾಂಬಿನೇಷನಾಯ ನಮಃ. ತಂದೆ, ನಿನ್ನ ಕರುಣೆಯಿಂದ ಹಗಲು ರಾತ್ರಿ ಕಷ್ಟಪಟ್ಟು ಶ್ರಮಪಟ್ಟು ತಮ್ಮನ್ನ ವೇಣುಗೋಪಾಲ ಸ್ವಾಮಿ ಗುಡಿಯಿಂದ ನೀಟಾಗಿ ಎತ್ತಾಕೊಂಬಂದಿದ್ದೀವಿ. ನಿಮ್ಮ ಆಶೀರ್ವಾದ ನಮಗಿರ್ಲಿ. ತಾವಿಲ್ಲೇ ಇರಿ. ನಿಮ್ಮ ಕೃಪೆಯಿಂದ
KSRTC ಬಸ್ ಸ್ಟ್ಯಾಂಡ್ ನಿಂದ DV ಸ್ವಾಹ, ಶ್ರೀರಾಮ್ಪುರಂ ಪೋಸ್ಟ್ ಆಫೀಸ್ ನಿಂದ ಪೋಸ್ಟ್ ಬಾಕ್ಸ್ ಸ್ವಾಹ, ಸರೋವರ್ ಸಂಜೀವ್ ಹೋಟ್ಲಿಂದ ಪೆಪ್ಸಿ ಫ್ರಿಡ್ಜ್ ಸ್ವಾಹ, ಮಲ್ಲೇಶ್ವರಂ ಟೆಲಿಫೋನ್ ಬೂತ್ ಇಂದ ಟೆಲಿಫೋನ್ ಸ್ವಾಹ. ಹಲೋ, ಹಾ ಏನೋ ನೀ ಹೇಳ್ತಾ ಇರೋದು ನಿಜನಾ? ಹಾ ಹಾ ಮುತ್ತತೆ, ಇಷ್ಟ ಆದ್ರೂ ಸಾಕು ಬಿಡು. ಆಯ್ತು ಇಡ್ತೀನಿ. ಶರ್ಟ್ ತಗೋ. ಯಾರ್ದು ದೊಡ್ಡಿ ಫೋನು? ಅದೇಪ್ಪ ನಮ್ ಕಳ್ರ ಇನ್ಫಾರ್ಮರ್. ತಗೋ. ನೀ ಹೇಳ್ತಿದ್ದಲ್ಲಪ್ಪ, ನಾರ್ತ್ನವಳು ದೇವ್ಗಡು ಹಾ. ಯಾರ್ದೋ ಮದ್ವೆಗೆ ಅಂತ ಇಲ್ಲಿಗೆ ಬಂದಿದ್ದಾಳಂತೆ. ನೀ ನೋಡ್ಕೊಂಡ್ ಬಂದಿದ್ದಲ್ಲ ಬಿಡದಿ ಮನೆ, ಅಲ್ಲೇ ಆಲ್ಟ್ ಅಂತೆ. ಹಂಗಂದ್ರೆ ಹೋಗ್ಬಿಟ್ಟು 1 ವಾರ ಟಿಕ್ಕಾನೆ ಅಲ್ಲೇ ಹೊಸ್ದೊಡ್ಡಿ. ಹಾಗಾದ್ರೆ ಪಕ್ಕದ ರೋಡಲ್ಲಿ 4 ಲಾರಿ ತಂದು ನಿಲ್ಸ್ಬಿಟ್ಟಿರ್ತೀನಿ. ಮದ್ವೆ ಸಾಮಾನೆಲ್ಲ ಅಬೇಸ್. ಯಾಕೆ? ಅಲ್ಲಿ ಹೋಗ್ತಾ ಇರೋದು ನಾನು ಲವ್ ಮ್ಯಾಟ್ರ್ ಫಿಕ್ಸ್ ಮಾಡ್ಕೊಳಕ್ಕೆ. ಏನೋ ನಿನ್ಗೆ ಲವ್ವಾ? ಹೌದು. ಅಲ್ಲಿ ಹೋಗ್ಯಾನ ಈ ಸೋಡಾ ಬುದ್ಧಿ ತೋರಿಸ್ದು ಅಡ್ಡ ದಿಡ್ಡಿ ಸೀಳ್ಬಿಟ್ಟು ಬಿಸಿ ಬಿಸಿ ಪಲಾವ್ ಮಾಡಿ ಅಲ್ಲಿರೋರಿಗೆಲ್ಲಾರ್ಗೆ ಹಾಕ್ಬಿಡ್ತೀನಿ ಅಲ್ಲಿ. ಏನೋ ಇರೋರ್ಗೆಲ್ಲ ಹಾಕ್ಬಿಡ್ತೀಯಾ? ಹೌದು. ನೋಡೋಣ ನೋಡೋಣ ನೋಡೇ ಬಿಡ ನೋಡೇ ಬಿಡ. ಬೊಡ್ಡೊತ್ತವ ನನ್ನ ಮಕ್ಕಳು, ಸತ್ರಿ ನನ್ನ ಮಕ್ಕಳು. ನೀವು ಬ್ಯಾಟ್ ಕೊಡಿ. ಬಾಲ್ ಒಳಗ್ ಬಂತಾ? ಬಂತಾನ ಮುದ್ದಾಗಿ ಕುಚ್ಚಾಗಿದ್ದೀರ. ಬನ್ನಿ ಒಳಗೆ ಬನ್ನಿ, ಬನ್ನಿ ಚಾಕ್ಲೇಟ್ ಕೊಡ್ತೀನಿ. ಬಾ ಬರ್ರ ಬರ್ರ, ಬನ್ನಿ 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 ಬನ್ನಿ. ಬಾ 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 ಬರ್ರ, ಬನ್ನಿ ಬನ್ನಿ ಬನ್ನಿ. ಸತ್ರಿ ನನ್ನ ಮಕ್ಕಳ. ಇಲ್ಲೇ ಇಲ್ಲೇ ಬಂದೆ. ಏನೀಗ? ನಿಮ್ಗಳ ಮನೆ ಬೆಂಕಿ ಹಚ್ಕೊಂಡು ಉರ್ದೋಗ, ನಿಮ್ಗಳ ಮನೆ ಮುರ್ದೋಗ, ನಿಮ್ಗಳ ಮನೆ ಮಣ್ಣಾಗೋಗ. ಮುತ್ತತಿ ಬೇಡ, ಹಿಂದಕ್ಕೆ ಹೆಜ್ಜೆ ಇಡ್ಬೇಡ, ಹೆದರ್ಬೇಡ. ಮ್ಯಾಟ್ರ್ ಏನು ಅಂತ ಫೈನಲ್ ಆಗ್ಬೇಕು. ನಾನ್ ನಿನ್ ಹಿಂದೆನೆ ಇರ್ತೀನಿ. ಶುರು ಹಚ್ಕೋ. ಮಕ್ಕಳ ಮೇಲೆ ಏನೋ ತೋರಿಸ್ತೀರಾ ನಿಮ್ ಪೌರುಷನ? ಮಕ್ಕಳುಗಳ್ದೇನೋ ನಿಮ್ ಗಂಡಂದ್ರ ಬಟ್ಟೆನು ಕಳ್ಸೋದೆ. ನಮ್ ಗಂಡಂದ್ರ ಬಟ್ಟೆಗಳನ್ನ ಕಳಿಸ್ತೀಯಾ? ಯಾಕೆ ಡೌಟಾ? ನಿನಗ್ ದಮ್ಮಿದ್ರೆ ನೀನ್ ನಿಜವಾಗ್ಲೂ ಗಂಡಸೆ ಆಗಿದ್ರೆ ಬಾರೋ, ನನ್ ಗಂಡನ ಬಟ್ಟೆ ಬಿಚ್ಚು ಬಾರೋ. ಇವನ್ ಗಂಡ್ಸು ಅಂತ ತೋರ್ಸಕ್ ನನ್ ಬಟ್ಟೆ ಯಾಕೆ ಬಿಚ್ಚಬೇಕು? ಮೊದ್ಲೇ ತಲೆ ಕೆಟ್ಟವ್ನು ಹೇಳ್ದಂಗೆ ಮಾಡ್ಬಿಡ್ತಾ. ನೀವು ಸವಾಸ ಬೇಡಪ್ಪ. ನೋಡ್ದ ನನ್ ಪವರ್. ಜಾಗ ಖಾಲಿ ಮಾಡ. ಅವ್ರು ಹೋದ್ರೆ ನಾವಿಲ್ವಾ? ನಿನ್ನ ಸಿಗದು ಉದ್ದಿನ ಹಾಕೋವರೆಗೂ ನಾವಿಲ್ಲಿಂದ ಹೋಗಲ್ಲ. ಅಯ್ಯೋ ನನ್ ಜುಟ್ಟ ಹಿಡಿತೀರ ಮನೆಯೊಳಗೆ. ಹುಷಾರು, ಕೈಯಲ್ಲಿ ಆಯ್ತು ತಂದ್ಬಿಟ್ಟಿದ್ದಾರೆ. ನಾನಿದ್ದೀನಿ. ಹಾಕು. ಅಯ್ಯೋ ಸೋಡ ನನ್ ಮಗನ ನನಗೆ ಹೊಡಿತ್ಯಾ ನೀನು? ನನಗೆ ಹೊಡಿತಿದ್ರು. ಅಯ್ಯ 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 ನಾಯಿ 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 ನನಗೆ ಕಚ್ಚ. ಹೇ ಸತಿ, ಇನ್ನೊಂದ್ಸಲ ಏನಾದ್ರೂ ನನ್ ಮಕ್ಕಳ ಸಹವಾಸಕ್ ಬಂದ್ರೆ ನಿನ್ನನ್ನ ನನ್ನ ಕೋಲೊಡಿಗೆ ಹೋಗಿ ಚೆನ್ನಾಗಿ ತುಳಿದು ಹೊಸ್ಕಾಕ್ಬಿಡ್ತೀನಿ. ಹುಷಾರ್. ಅಬ್ಬಾ ಕಾಲ್ ಕಡೆಗೆ ಹಾಕೋ ನುಸ್ಕಾಗ್ಬಿಡ್ತಾಳಂತೆ ಗಂಡು ಬಿರಿಗಳ. ಏನ್ ಒಟ್ಟಿಗೆ ಬಂದ್ರೆ ಎದುರು ಬಿಡ್ತೀನ? ಬಂದ್ರೆ ಇವನ್ ಜೊತೆ ಮಾತು. ಇನ್ನೊಂದ್ಸತಿ ಮಕ್ಕಳ ಸಹವಾಸಕ್ ಮಾಡ್ತೀನಿ. ಬಿಡೋದಿಲ್ಲ ನಾನು. ಬೇಗೋಗೋ, ಅಲ್ಲಿ ಕಾಯ್ತಾ ಇದಾರೆ. ಆಯ್ತಲ್ಲ ಏನ್ರಯ್ಯ ಏನ್ರಯ್ಯ ಎಲ್ಲಾ ಸೇರ್ಕೊಂಡು ಇಲ್ಲೇ ಇದ್ರೆ ನಮ್ ಕೆಲ್ಸ ಮಾಡೋರು ಯಾರು? ಅಲ್ಲಿ ತರಕಾರಿ ಬಂದಿದ್ದೆ, ಇಳಿಸ್ಕೊ ಹೋಗ್ರಿ. ಅಡಿಗೆ ಮನೆ ವಸ್ತು ಸ್ವಾಹ. 1 2 4 20 ಪೊಲೀಸ್ ಬರ್ತಾ ಇದ್ದಾನೆ. ಪೊಲೀಸ್ ಕಳಿಸ್ತಾ ನಿಂಗೆ? ಅಯ್ಯೋ ಪೊಲೀಸ್ ಬಿಸಲ್, ಪೊಲೀಸೇ. ಅಯ್ಯೋ ಹೊಸದೊಡ್ಡೆ ಸತ್ತಿ ಕಣ, ನಾವ್ ಸತ್ತಿ ಕಣ. ಕಳ್ಳ ಸಿಕ್ಬಿಟ್ಟ, ಕಳ್ಳ ಸಿಕ್. ಮಿಕ್ಕಿದವ್ರು ಎಲ್ಲಿದ್ದಾರೆ?
ಅಲ್ಲಿ ಪಾಪು ಬಾ ಇಲ್ಲಿ ಬಾ ಏ, ಇಷ್ಟೊತ್ತು ಪೊಲೀಸ್ ವಿಸಲ್ ಹೊಡೆದಿದ್ದು ತಾವೇನ ಪಾಪು ಏ, ಅವನೇ ಅಂತೆ ಚಾಕ್ಲೇಟ್ ಕೊಡ್ತೀನಿ ಬಾ 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 ಅಯ್ಯೋ ನೀನ್ ಹಪ್ಪಳ ಬೇಕಾ ನೋಡಿ ನಾನು ಪೊಲೀಸ್ ನೋಡಿದ್ದೆ ಪೊಲೀಸ್ ಎದುರಿಸ್ತಾರೆ ವಯಸ್ಸು ಗುಂಡಾಗ ವಯಸ್ಸಾಕತ್ರ ಪೊಲೀಸ್ ನೋಡಿದ್ದಾರೆ ಪೊಲೀಸ್ ಎಗರು 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 ನಾನು ಮೆಣಸಿನ್ಕಾಯಿ 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 ಮವ ಮೆಣಸಿನ್ಕಾಯಿ ವಿಸಲ್ ಹೊಡಿತಾನ ಅವನು ಅಯ್ಯೋ ನನ್ನ ಮಗನ ಬಾಯಲ್ಲಿ ಮೆಣಸಿನ್ಕಾಯಿ ಹಾಕ್ಬಿಡ್ತೀನಿ ನೀನು ಬಿಡುವ ನೀನು ಸತ್ಯರಾಜು ಅಪ್ಪ ಅಮ್ಮ ಏನು ಅಂದ್ರು ಅಂತ ನನ್ನನ್ ಬಿಟ್ಬಿಡ್ತೀಯ ನಾನ್ ನಿನ್ಗೋಸ್ಕರ ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ ಎಕ್ಸ್ಕ್ಯೂಸ್ ಮೀ ಯಾರು ನೀವು ಊಯು ನನ್ನೇ ಯಾರು ಅಂತ ಕೇಳ್ತಾ ಇದೆಯಾ ಸತ್ಯರಾಜು ಸತ್ಯರಾಜು ಮುತ್ತತ್ತಿ ನಾನ್ ಮುತ್ತತ್ತಿ ಅಲ್ಲ ACP ಮದಕರಿ ACPನ ಆಕ್ಚುಲಿ ಮುತ್ತತ್ತಿ ಸತ್ಯರಾಜು ಅಚ್ಚು ನನ್ನ ಹಾಗೆ ಇದ್ದ ನೋಡಕ್ಕೆ ಅನ್ನೋದಕ್ಕೋಸ್ಕರ ನನ್ನ ಮಗಳನ್ನ ಒಂದ್ ವಾರದ ಮಟ್ಟಿಗೆ ಅವನ ಹತ್ರ ಬಿಟ್ಟಿದ್ದೆ ನೋಡ್ಕೊಳ್ಳೋದಕ್ಕೆ ಅದನ್ನ ತಪ್ಪು ತಿಳ್ಕೊಂಡು ಅವ್ನ ಗರ್ಲ್ ಫ್ರೆಂಡ್ ಅವನ ಬಿಟ್ಟೋಗ್ಬಿಡ್ಲಂತೆ ಯು ಆರ್ ಶಿಯಾ ಅದೇ ಶೈಲಜಾ ಗೋಸ್ವಾಮಿ ನೀರಜಾ ಗೋಸ್ವಾಮಿ. ಸೇಮ್ ಸೇಮ್ ನೀರಜಾ ಯು ಆರ್ ಬ್ಯಾಡ್ ಲಕ್ ಅಂತ ಒಬ್ಬ ಒಳ್ಳೆ ಮನುಷ್ಯನ ಕಳ್ಕೊಂಡ್ಬಿಟ್ಟೆ ಅಂತ ನನ್ ಫೀಲಿಂಗ್ ನಿನ್ನ ಮಾಯೆಗಳು ನನ್ನ ಹತ್ರ ನಡೆಯಲ್ವೋ ನಿನ್ ಪ್ರೀತಿ ಬಲೆಗ್ ಬಿದ್ಮೇಲೆ ನಿನಗಿಂತ ಎರಡರಷ್ಟು ಬುದ್ಧಿ ಇದೆಯೋ ನನಗೆ ಮುತ್ತತ್ತಿ ಕೊಡ್ತೀನಿ ನೋಡು ನಿನ್ಗೊಂದ್ ಗಸ್ತು ಆಕ್ಚುಲಿ ತುಂಬಾ ಜನ ಇದು ನೋಡಿ ಕನ್ಫ್ಯೂಸ್ ಆಗಿ ಸತ್ಯರಾಜು ಇದೇನಿದು ಅಯ್ಯೋ ಓಯೋ ಏನಿದೆ ಎಕ್ಸ್ಪೋಸಿಂಗ್ ಈ ತರ ಸೊಂಟ ತೋರಿಸಿ ಶೋ ಮಾಡಿದ್ರೆ ಲಾಕಪ್ಗೆ ಹಾಕ್ಬಿಡ್ತೀನಿ ಮುಚ್ಚೋ ನೀನ್ ನಿಜವಾಗ್ಲೂ ಸತ್ಯರಾಜು ಅಲ್ವಾ ಸತ್ಯರಾಜುನ ಸೊಂಟದ ಮೇಲೆ ಲಾಟಿಯಿಂದ ಹೊಡೆದಾಗ್ಲೇ ಗೊತ್ತಾಗ್ಲಿಲ್ಲ ನಾ ಸತ್ಯರಾಜು ಅಲ್ಲ ಅಂತ ಐ ನೋ ಸತ್ಯರಾಜ್ ಸತ್ಯರಾಜು ಎಲ್ಲಿದ್ದಾನೆ ಅಲ್ಲಿ ದೂರ ಹಿಮಾಲಯ ಸರಿ ಯಾಕೆ ಯಾಕಂದ್ರೆ ಹೆಣ್ಣಿಂದ ವಿರಕ್ತ ಆದವನ್ ಪ್ರತಿಯೊಬ್ಬನು ಅಲ್ಲೇ ಹೋಗೋದು ಮಲಗ್ಬೇಕಾದ್ರೆ ತಣ್ಣೀರ್ ಬಟ್ಟೆ ಇಟ್ಕೊಂಡ ಗೋಜಿ ಇರೋದಿಲ್ಲ ಅಂತ ಇನ್ನೊಂದ್ ಬರೋದಿಲ್ವಾ ಯಾಕೆ ಬರಲ್ಲ ಬಂದೇ ಬರ್ತಾನೆ ನಾಳೆ ಹುಣ್ಣಿಮೆ ಕರೆಕ್ಟ್ ಆಗಿ ಬೆಳಿಗ್ಗೆ 5 ಗಂಟೆಗೆ ತಣ್ಣೀರ ತಲೆ ಸ್ನಾನ ಮಾಡ್ಬಿಟ್ಟು ಬಿಳಿ ಸೀರೆ ಉಟ್ಕೊಂಡು ದೇವಗಢ ಗುಡ್ಡದ ಮೇಲಿರೋ ಕೋಟೆಗೆ ಹೋಗಿ ಸೌತ್ ಕಡೆ ಫೇಸ್ ಮಾಡ್ಬಿಟ್ಟು ಪ್ರೀತಿಯಿಂದ ಮುತ್ತತೆ ಮುತ್ತತೆ ಅಂತ ಕೂಗು ಪ್ರತ್ಯಕ್ಷ ಆಗ್ಬಿಡ್ತಾನೆ ಮಿಸ್ ಮಾಡಬೇಡ